ಹಿಸ್ಟ್ರಿ ಹೇಳ್ತೀನಿ ನಾ ಇದೇನಾಗಿತ್ತು ಅಂತ. ಮೊದಲೆಲ್ಲ 13 ಅವರ್ಸ್ 8 ಅವರ್ಸಿಗೆಲ್ಲ ವರ್ಕ್ ಮಾಡ್ತಾ ಇದ್ವಿ. 2020ರಲ್ಲಿ ಬೃಹತ್ ಪ್ರಮಾಣದ ಎಲ್ಲ ಪ್ರತಿಭಟನೆ ಆಯಿತು, ಎಲ್ರಿಗೂ ಗೊತ್ತಿದೆ. ಸುಮಾರು 14,000ಕ್ಕಿಂತ ಹೆಚ್ಚಿನ ಅತಿಥಿ ಉಪನ್ಯಾಸಕರು ಹೋರಾಟದಲ್ಲಿ ಭಾಗವಹಿಸಿದ್ವಿ. ಬಟ್ ಲಾಸ್ಟಿಗೆ ಇವರೊಂದು ನೋಟಿಫಿಕೇಶನ್ ತಂದಾಗ 15 ಅವರ್ಸ್ ಮಾಡಿ ವರ್ಕ್ ಲೋಡ್ ಡಬಲ್ ಮಾಡಿದ್ರು. ಸೊ ಅವಾಗೂ ಕೂಡ ನಾನು ಅದನ್ನ ಅಪೋಸ್ ಮಾಡಿದೆ. ಏನು ಅಂದ್ರೆ 14,000 ಜನರ ಇದ್ರದ್ದು ಎಫರ್ಟ್ ಇದೆ. ಸೊ ಡಬಲ್ ವರ್ಕ್ ಲೋಡ್ ಮಾಡಿದ ತಕ್ಷಣ ಹಾಫ್ ಆಫ್ ದ ಗೆಸ್ಟ್ ಲೆಕ್ಚರರ್ಸ್ ಎಲ್ಲ ಹೊರಗೆ ಹೋಗ್ತಾರೆ, ಬೇಡ ಅಂತೇಳಿ. ಅವಾಗ ಇದೇ ನಾನ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಎಲ್ಲ ನನ್ನ ವಿರುದ್ಧ ಹೋರಾಟ ಮಾಡಿದ್ರು. ನಿನಗೆ ಎದಕ್ ಬೇಕು, ನಾವೆಲ್ಲ ಇಷ್ಟು ವರ್ಷ ಬದುಕಿದೀವಿ, ಇಷ್ಟು ವರ್ಷ ಮಾಡಿದೀವಿ, ಈಗ ಒಳ್ಳೆ ಒಂದು ಸ್ಯಾಲ್ರಿ ಸಿಕ್ಕದ, ನಾವು ಬದುಕ್ತೀವಿ ಅಂತ ಹೇಳಿ. ನಾ ಎಷ್ಟು ಅಪೋಸ್ ಮಾಡಿದ್ರು ಅದನ್ನ ಒಪ್ಕೊಂಡ್ರು. ಆದ್ರೆ ಅದ್ರೊಳಗೆ ಇತ್ತು ಒಂದು ಪಾಯಿಂಟ್ ಏನು ಅಂದ್ರೆ, ನಾಟ್ ಓನ್ಲಿ ಹೈಕ್ ಆಫ್ ದ ಸ್ಯಾಲರಿ ಅಷ್ಟೇ ಹೈಕ್ ಆಗಿರ್ಲಿಲ್ಲ, ಅದ್ರೊಳಗೆ ಒಂದು ಪಾಯಿಂಟ್ ಇತ್ತು. ಏನು ಅಂದ್ರೆ, ನಾನ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ಗೆ ಎಲಿಜಿಬಿಲಿಟಿ ಮಾಡ್ಕೊಳ್ಳಿಕ್ಕೆ 3 ಇಯರ್ಸ್ ನಾವು ಏನ್ ಕೊಡ್ತೀವಿ, ಅವಕಾಶ ಕೊಡ್ತೀವಿ. ಒಂದು ವೇಳೆ ಅವರು ಕ್ವಾಲಿಫಿಕೇಶನ್ ಮಾಡ್ಕೊಳ್ಳದೆ ಇದ್ರೆ ನಿರ್ದಾಕ್ಷಿಣ್ಯವಾಗಿ, ಅದ್ರಲ್ಲಿ ಬರ್ದಿದೆ ನೋಟಿಫಿಕೇಶನ್ ಅಲ್ಲಿ, ನೇಮಕಾತಿಯಿಂದ ಅತಿಥಿ ಉಪನ್ಯಾಸಕರ ನೇಮಕಾತಿಯಿಂದ ನಿರ್ದಾಕ್ಷಿಣ್ಯವಾಗಿ ಹೊರಗಿಡಲಾಗುತ್ತೆ ಅಂತ ಒಂದು ಪಾಯಿಂಟ್ ಇದೆ. ಸೊ ಯಾವಾಗ ಇವರು ಆ ನೋಟಿಫಿಕೇಶನ್ ಅನ್ನು ಒಪ್ಕೊಂಡ್ರು, ವಾಟ್ ಈಸ್ ದ ಮೀನಿಂಗ್ ಆಫ್ ದಟ್ ಅಕ್ಸೆಪ್ಟೆನ್ಸಿ ನಂದು ಪ್ರಶ್ನೆ. ಒಪ್ಕೊಂಡಿದ್ರೆ ಅರ್ಥ ಏನು? ಓನ್ಲಿ ಫಾರ್ ದ ಸ್ಯಾಲರಿನ, ಓನ್ಲಿ ಫಾರ್ ದ ಸ್ಯಾಲರಿಗೆ ಅವ್ರು ಒಪ್ಕೊಂಡ್ರೆ ಇಡೀ ನೋಟಿಫಿಕೇಶನ್ ಒಪ್ಕೊಂಡಂತ ಅರ್ಥ. ಇಲ್ಲ ಅಂದಿದ್ರೆ ಅವತ್ತೇ ಅವ್ರು ಅದನ್ನ ಏನ್ ಮಾಡ್ಬೇಕಾಗಿತ್ತು, ರಿಜೆಕ್ಷನ್ ಮಾಡ್ಬೇಕಾಗಿತ್ತು. ನಮ್ಗೆ ಇದು ಆಗೋದಿಲ್ಲಪ್ಪ, 3 ವರ್ಷ ನಮಗೆ ಸ್ಯಾಲ್ರಿ ಓಕೆ, ಈ 3 ವರ್ಷ ನೀವು ಅವಧಿ ಕೊಟ್ಟಿರೋದು ನಮ್ಗೆ ಆಗೋದಿಲ್ಲ, ನಮಗೆ ಯೋಗ್ಯತೆ ಇಲ್ಲ, 3 ವರ್ಷದ 15 ವರ್ಷನ ಮಾಡ್ಕೊಂಡಿಲ್ಲ, ಇನ್ನು 3 ವರ್ಷದಾಗ ಏನ್ ಮಾಡ್ಕೋತೀವಿ, ಮಾಡ್ಕೊಳಿಕ್ ಆಗುದಿಲ್ಲ. 3 ವರ್ಷ ಅಲ್ಲ, ಇನ್ನು 30 ವರ್ಷ ಕೊಟ್ಟರು ನಮ್ಗೆ ಬರೆಯಕ್ ಆಗಲ್ಲ. ಮಾನವೀಯತೆ ಬಗ್ಗೆ ಮಾತಾಡ್ತಾರ ಅವ್ರು. ಅಂದ್ರೆ ಈ ಮಾನವೀಯತೆ 5,000 ಜನ ಅವ್ರಿಗೆ ಹೊರಗೋದ್ರೆ ಮಾನವೀಯತೆ, ಉಳಿದಾಗ ಅವಾಗ 7,000 ಜನ ಹೊರಗೋದ್ರಲ್ಲ, ಅವಾಗ ಇರ್ಲಿಲ್ಲ ಮಾನವೀಯತೆ. ಅವಾಗ ನನ್ನ ಪ್ರಶ್ನೆ ಇದೆ. ಇವತ್ತು ನಾನು ಅವತ್ತು ಇದ್ದೆ ವರ್ಕ್ ನಲ್ಲಿ, ಅದ್ರ ಮುಂಚೆನೂ ಇದ್ದೆ, ಆವಾಗೂ ಇದ್ದೆ, ಇವತ್ತೂ ಇದ್ದೀನಿ. ಆದ್ರೂ ನಾನು ನ್ಯಾಯದ ಪರವಾಗಿದ್ದೀನಿ. ನಾನು ಒಳಗಿದ್ದೀನಿ, ಇವಾಗ ನಾನು ಕಂಟಿನ್ಯೂಷನ್ ಇದ್ದೀನಿ, ಆದ್ರೂ ನ್ಯಾಯದ ಪರವಾಗಿದ್ದೀನಿ. ಯಾಕಂದ್ರೆ ಎಷ್ಟೋ ಜನ ನಾನು ಕಣ್ಣಾರೆ ನೋಡಿದ್ದೀನಿ. ನನ್ನ ಕೊಲೀಗ್ಸ್ ಅಲ್ಲಿ ಎಷ್ಟೋ ಜನ ಎಲಿಜಿಬಲ್ ಇದ್ದು 4 ವರ್ಷ 5 ವರ್ಷ ಆಗಿ ಅದೇ ತಾನೇ ಮದುವೆ ಆದವರು ಸ್ಟ್ರೈಕ್ ಅಲ್ಲಿ ಭಾಗವಹಿಸಿ ಹೊರಗೋದಾರ. ಇವತ್ತಿಗೂ ಅವ್ರಿಗೆ ಒಳಗ್ ಬರಕ್ಕಾಗಿಲ್ಲ, ಇವತ್ತಿಗೂ ಒಳಗ್ ಬಂದಿಲ್ಲ ಅವ್ರು. ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ MA MPhil PhD ನೆಟ್ ಸೆಟ್ 5 ಮಾಡ್ಕೊಂಡು ಗೋಲ್ಡ್ ಮೆಡಲ್ ತಗೊಂಡು ಹೊರಗಿರೋರು ಇದ್ದಾರೆ, ಇವತ್ತಿಗೂ ಒಳಗ್ ಬರಕ್ಕಾಗಿಲ್ಲ ಅವರಿಗೆ. ಸೊ ಏನಕ್ಕಾಗಿದ್ರ ಅರ್ಥ, ಎಲ್ಲ ಅಪ್ಡೇಟ್ ಆಗ್ಬೇಕು ಅಂತಾರ. ನಾವು ಒಂದು ಕಾಲಕ್ಕೆ ನೋಟಿಫಿಕೇಶನ್ ಅಪ್ಡೇಟ್ ಮಾಡ್ತಾರ, ಸರ್ವಿಸ್ ಎಲ್ಲ ಹೆಚ್ಚು ಮಾಡ್ಕೊತ ಹೋಗ್ತಾರ. ಹಂಗಾರೆ ಎಲಿಜಿಬಿಲಿಟಿ ಹೆಚ್ಚು ಮಾಡೋದು ಬೇಡ. ಹಂಗಿದ್ರ 5 ವರ್ಷ ಇತ್ತು ಮೊದಲು ಸರ್ವಿಸ್, 5 ವರ್ಷ ಇತ್ತು. ನಾನು ಅವಾಗ ವರ್ಕ್ ಮಾಡಿದ್ದೀನಿ, 5 ವರ್ಷ ಇತ್ತು. ಇವಾಗ ಅದನ್ನ 10 ವರ್ಷ ಮಾಡಿದ್ರು, 16 ವರ್ಷ ಮಾಡಿದ್ರು. 100% ಅಲ್ಲಿ 48% ಬರೀ ಸರ್ವಿಸಿಗೆ ಕೊಟ್ಟಾರ. ಉಳಿದಿದ್ದು ಎಲ್ಲ ಮಾಡಿದ್ರು, ನೆಟ್ ಸೆಟ್ PhD ಮಾಡಿದ್ರು, ಆ 48% ಯಾರು ಬರಕ್ಕಾಗಲ್ಲ. ಅಂದ್ರೆ ಎಲಿಜಿಬಲ್ ಮಾಡ್ಕೊಂಡು ಮನ್ಯಾಗ ಕುತ್ಕೋರಿ ನೀವು, ನಾವು ಸರ್ವಿಸ್ ಮೇಲೆ ಮುಂದೋಗ್ಬಿಡ್ತೀರ. ಹಂಗಿರ್ ನನ್ನ ಪ್ರಶ್ನೆ ಸರ್ಕಾರಕ್ಕೆ, ನೆಟ್ ಸೆಟ್ PhD ಬಂದ್ ಮಾಡ್ಬಿಡ್ರಿ, ಇನ್ನು ಓಪನ್ ಮಾಡಕ್ ಹೋಗ್ಬಿಡ್ರಿ, ಬಂದ್ ಮಾಡ್ಬಿಡ್ರಿ. ಓದಿ ಏನ್ ಉಪಯೋಗ, ಹಗಲು ರಾತ್ರಿ ಓದಿ ಏನ್ ಉಪಯೋಗ, ಬಿಟ್ಬಿಡ್ರಿ. ಬರೀ MA ಮೇಲೆ ಮುಂದುವರ್ಸ್ಕೊಂಡು ಹೋಗ್ಬಿಡ್ರಿ, ಎಲ್ಲ ಬೇಡ ಇದು. ಅವತ್ತು ಅವ್ರು ಒಪ್ಕೊಂಡಿದ್ದನ್ನ ಇವತ್ತು ಯಾಕೆ ಅವ್ರ ಅದ್ರ ಬಗ್ಗೆ ಆಕ್ಷೇಪಣೆ ಮಾಡ್ತಾ ಇದಾರೆ? ಅವತ್ತು ಒಪ್ಕೊಂಡಿದ್ದನ್ನ ಇವತ್ತು ಅವ್ರು ಮಾನವೀಯತೆ ಮೇರೆದು ಅದನ್ನ ಒಪ್ಕೋಬೇಕು ತಾನೆ. ಸೊ ಎಷ್ಟು ಅಂತಂದ್ರೆ ಕೌನ್ಸಿಲಿಂಗ್ ಮಾಡಿದ್ರೆ ನಾವು ಹೊರಗೆ ಹೋಗ್ತೀವಿ ಅನ್ನೋ ಭಯಕ್ಕ ಕಂಟಿನ್ಯೂಷನ್ ಆರ್ಡರ್ ಮಾಡ್ಕೊಂಡು ಬಂದರು. ಕಂಟಿನ್ಯೂಷನ್ ಆರ್ಡರ್ ಮಾಡಿದ್ರೆ ಎಷ್ಟೋ ಇಲ್ಲಿ ಮೊದಲಿದ್ದವ್ರು ಎಷ್ಟೋ ಜನ ಹೊರಗೆ ಬಂದಿರಿ. ಈಗ ಕಂಟಿನ್ಯೂಷನ್ ಮಾಡೋದ್ರಿಂದ ಫ್ಯಾಮಿಲಿ ಬಿಟ್ಟು 300-400 ಕಿಲೋಮೀಟರ್ ದೂರ ಹೋಗಿ ಫ್ಯಾಮಿಲಿಯಿಂದ ಡಿಸ್ಟರ್ಬ್ ಆಗೋಂಥವ್ರು ಸಾಕಷ್ಟು ಜನ ಇದ್ದಾರೆ, ಅದ್ರಲ್ಲಿ ಸ್ವತಃ ನಾನು ಕೂಡ. ಸೊ ನಮಗೆ ಕೌನ್ಸಿಲಿಂಗ್ ಮಾಡ್ಲೇಬೇಕು, ಕಡ್ಡಾಯವಾಗಿ ಕೋರ್ಟಿನ ಆದೇಶವನ್ನ ಪಾಲಿಸಲೇಬೇಕು. ಈ ಒಳ ತಂತ್ರ ಏನೈತಲ್ಲ, ಕುತಂತ್ರ ಏನೈತಲ್ಲ, ಅದು ಇವತ್ತು ಕೊನೆ ಆಗ್ಬೇಕು. ಕೇವಲ 4,000 ಜನ 3,000 ಜನದ ಮಾನವೀಯತೆನ ಮೆರೆದ್ರೆ 40,000 ಜನ ಆಸ್ಪಿರೆಂಟ್ಸ್ ಅದಾರ. ಅವ್ರನ್ನ ನೋಡ್ಕೊಂಡು ಈಗ ನಾನಂತೂ ಹೇಳ್ಬಿಡ್ತೀನಿ, ನಮ್ಮ ಮನೆಯೊಳಗೆ ಯಾರ ಕಲಿತಾನೆ ಅಂದ್ರೆ ನಾ ಹೇಳೋದಿಲ್ಲ, ನಮ್ಮ ಮನೆಯೊಳಗೆ ಹೇಳ್ತಾರ. ಏನಂದ್ರೆ ಚೆನ್ನಾಗಿ ಓದ್ಬೇಕಪ್ಪ, ನೆಟ್ ಸೆಟ್ PhD ಮಾಡ್ಕೋಬೇಕಂದ್ರೆ ನನ್ನ ಮನೆಯೊಳಗೆ ನನಗೆ ಫಸ್ಟ್ ಪ್ರಶ್ನೆ ಹಾಕ್ತಾರ, ನೀನ್ ಇಷ್ಟೆಲ್ಲ ಮಾಡಿ ಎಲ್ಲ ನಿನಗೆ ಏನ್ ಸಿಕ್ಕೈತೆ ಅಂತ ಕೇಳ್ತಾರ. ಸೊ ನಾನು ನನ್ನ ಮಕ್ಕಳಿಗೆ ನೈತಿಕತೆಯನ್ನ ಹೇಳಲಾರ್ದ ಮಟ್ಟಕ್ಕೆ ನಮಗೆ ಇವತ್ತು ಸರ್ಕಾರ ತಂದು ನಿಲ್ಸಿದೆ. ಯಾವಾಗ ಆಗೋದು? ಎಷ್ಟು ಜನ ಈಗ ಹಿಂದೆ ಎಲ್ಲ 15 ವರ್ಷ ಮಾಡ್ಯಾರಲ್ಲ, ನೋಟ್ಬುಕ್ ಹಿಡ್ಕೊಂಡು ಬುಕ್ ಹಿಡ್ಕೊಂಡು ಹೋಗಿ ಪಾಠ ಮಾಡ್ತಾರ. ಹಂಗಾರೆ ಇಲ್ಲೆಲ್ಲ ಸ್ಪೆಷಲೈಸೇಷನ್ ಮಾಡಿದವರು ಇದಾರ, ಡಾಕ್ಟರೇಟ್ ತಗೊಂಡವ್ರು ಇದಾರ, ನೆಟ್ ಸೆಟ್ ಹಗಲು ರಾತ್ರಿ ಓದ್ದವ್ರು ಇದಾರ, ಒಂದೊಂದು ಸಬ್ಜೆಕ್ಟ್ ಅಲ್ಲಿ ಸ್ಪೆಷಲೈಸೇಷನ್ ಮಾಡಿದವ್ರು
ಜ್ಞಾನ ಮಕ್ಕಳಿಗೂ ಮುಟ್ಟಬೇಕಲ್ಲ, ಶಿಕ್ಷಣ ಸುಧಾರಣೆ ಆಗ್ಬೇಕಲ್ಲ. ಶಿಕ್ಷಣ ಸುಧಾರಣೆ ಆಗ್ಬೇಕು ಅಂದ್ರೆ ಹಂತ ಹಂತಕ್ಕೂ ಸುಧಾರಣೆಗಳನ್ನು ತರಬೇಕಲ್ಲ. ನಮಗೆ ಹೆಂಗ್ ಬೇಕಂಗ ಪ್ರತಿ ವರ್ಷ ಸರ್ವಿಸ್ಗಳ ಮಟ್ಟವನ್ನ ಹೆಂಗ್ ಏರಿಸ್ಕೊಂತ ಅಂತಾರ, ಹಂಗ ಎಲಿಜಿಬಿಲಿಟಿಯನ್ನು ಏರಿಸ್ಕೊಂಡು ಹೋಗ್ಬೇಕಲ್ಲ. ಆಗಾದ್ರೆ ಅಪ್ಡೇಟ್ ಆಗ್ತದ, ತಾವಾದ್ರೆ ಅಪ್ಡೇಟ್ ಆಗಲ್ಲ. ಸೊ ನನ್ನ ಪ್ರಶ್ನೆ ಇಷ್ಟೇ. ನಾವಂತೂ ಕಾಂತರಾಜು ಸರ್ ಅವ್ರ ಜೊತೆಗೆ ಸಪೋರ್ಟಿವ್ ಆಗಿರ್ತೀವಿ. ಯಾಕಂದ್ರೆ ಒಂದು ನ್ಯಾಯದ ಪರವಾಗಿ ನಿಂತ್ಕೊಂಡಿದೀವಿ. ಅನ್ಯಾಯ ಯಾರಿಗೂ ಆಗ್ಬಾರ್ದು ಅನ್ನೋದಿದೆ. ಸೊ ನ್ಯಾಯಯುತವಾಗಿ ಸರ್ಕಾರ ಏನೇ ಒಂದು ನಿರ್ಧಾರ ತಗೊಂಡ್ರು ಎಲ್ಲರ ಬದುಕಿಗೆ ಬೆಳಕಾಗ್ಬೇಕು. ಇಷ್ಟು ಜನ ಇನ್ನ ಮೇಲೆ ಎಲ್ಲರೂ ಉತ್ಸಾಹದಿಂದ ಓದುವಂಗಾಗ್ಬೇಕು. ಓದಿ ಏನ್ ಮಾಡ್ಬೇಕಪ್ಪ ಅನ್ನೋ ಪ್ರಶ್ನೆಯಿಂದ ಓದುದನ್ನ ಬಿಡಬಾರ್ದು. ಸೊ ಇದು ಸರ್ಕಾರ ಕೂಲಂಕುಷವಾಗಿ ಯೋಚನೆ ಮಾಡಿ ಒಂದು ನಿರ್ಧಾರವನ್ನು ತಗೋಬೇಕು. ನಾವಂತೂ ಮೆಮೊರೆಂಡಮ್ ಕೊಟ್ಟು ಮೇಲ್ ಹಾಕಿ ಸೋತ್ ಹೋಗ್ಬಿಟ್ಟಿವಿ. ನಾವಂತೂ ನಮ್ಗೆ ಎಷ್ಟು ಅಂತ ಅಲ್ಲ, ಒಂದು ನಾಯಿಗೂ ಕಿಮ್ಮತ್ತಿದೆ, ನಮಗಂತೂ ಕಿಮ್ಮತ್ತ ಇಲ್ಲ. ಥ್ಯಾಂಕ್ ಯು. ಇಷ್ಟು ಆರ್ಗನೈಸ್ ಮಾಡಿರುವಂತ ಕಾಂತರಾಜ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಥ್ಯಾಂಕ್ ಯು.